ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದ ಭ್ರಷ್ಟ ಪೊಲೀಸ್ ಅಧಿಕಾರಿಗೆ ತಕ್ಷಣ ಜಾಮೀನು ಮಂಜೂರು. ಸಾರ್ವಜನಿಕರಿಂದ ಆಕ್ರೋಶ. ನ್ಯಾಯಾಲಯ ಕಲಾಪ ಬಹಿಷ್ಕರಿಸಲು ವಕೀಲರ ಸಂಘ ನಿರ್ಧಾರ. ಕೆಸಿ ವ್ಯಾಲಿ ಎಚ್ಎನ್ ವ್ಯಾಲಿ ಮೂರನೇ ಹಂತದ ಸಂಸ್ಕರಣೆಗೆ ಬಜೆಟ್ನಲ್ಲಿ ಹಣ ನೀಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ. ಚೇಳೂರು ತಾಲೂಕು ಕಚೇರಿಗೆ ಡಿಸಿ ಪ್ರಭು ಅನಿರೀಕ್ಷಿತ ಭೇಟಿ. ತಾಲೂಕು ಕಚೇರಿಯ ಕೊಠಡಿಯಲ್ಲಿ ಕುಳಿತು ಜನರ ಸಮಸ್ಯೆ ಆಲಿಸಿದ ಜಿಲ್ಲಾಧಿಕಾರಿ. 75 ವರ್ಷದ ಇಳಿ ವಯಸ್ಸಿನಲ್ಲೂ ಸ್ವಾವಲಂಬಿ ಬದುಕು. ಇಳಿ ವಯಸ್ಸಿನಲ್ಲಿ ಏನು ತಾನೇ ಮಾಡಲು ಸಾಧ್ಯ ಅನ್ನೋರಿಗೆ ಮಾದರಿ ಈ ದಂಪತಿಗಳು. ರಂಜಾನ್ ಪ್ರಯುಕ್ತ ಶಿಡ್ಲಘಟ್ಟದ ಮುಸ್ಲಿಂ ಕುಟುಂಬಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಆಹಾರದ ಕಿಟ್ ವಿತರಣೆ. ಹಬ್ಬ ಹರಿದಿನಗಳನ್ನು ಸಾಮರಸ್ಯದಿಂದ ಆಚರಿಸಲು ಕರೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಶರಣಪ್ಪ ಹಾಗೂ ಎಎಸ್ಐ ವೆಂಕಟೇಶ್ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಸಿಕ್ಕಿಬಿದ್ದಿದ್ರು. ಅವರನ್ನ ಜೈಲಿಗೆ ಕಳುಹಿಸುವ ಬದಲು ಕೆಲವೇ ಗಂಟೆಗಳಲ್ಲಿ ಬೇಲ್ ಕೊಟ್ಟು ಬಿಡುಗಡೆ ಮಾಡಿರುವುದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು, ಚಿಕ್ಕಬಳ್ಳಾಪುರ ನ್ಯಾಯಾಲಯದ ವಕೀಲರ ಸಂಘ ಕೋರ್ಟ್ ಕಲಾಪ ಬಾಯ್ಕಾಟ್ ಮಾಡಿ ಭ್ರಷ್ಟಾಚಾರರನ್ನ ವಿರೋಧಿಸುವ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅತ್ತ ಕಡೆ ಸಂಸದ ಸುಧಾಕರ್ ಸಹ ಬೇಲ್ ಕೊಟ್ಟಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಶರಣಪ್ಪ ಮತ್ತು ಎಎಸ್ಐ ವೆಂಕಟೇಶ್ ಮೋಟಲೂರು ರಘು ಕೇಸೊಂದಕ್ಕೆ ಬಿ ರಿಪೋರ್ಟ್ ಹಾಕಿಸುವ ವಿಚಾರಕ್ಕೆ 1 ಲಕ್ಷ ಬೇಡಿಕೆ ಇಟ್ಟು 70,000 ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಲೋಕಾಯುಕ್ತರು ತಮ್ಮ ಕಚೇರಿಯಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಇಬ್ಬರು ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಕೂಡಲೇ ಲೋಕಾಯುಕ್ತ ಪರ ವಕೀಲರಿಗೆ ಅಬ್ಜೆಕ್ಷನ್ಗೆ ಅವಕಾಶವೂ ನೀಡದೆ ಬೇಲ್ ಮಂಜೂರು ಮಾಡಿದ ನ್ಯಾಯಾಧೀಶರ ತೀರ್ಮಾನವನ್ನ ವಕೀಲರ ಸಂಘ ಪ್ರಶ್ನೆ ಮಾಡುತ್ತಿದೆ. ಇದು ನ್ಯಾಯಾಂಗ ವ್ಯವಸ್ಥೆಗೆ ವಿರುದ್ಧವಾಗಿದೆ. ರಾಜ್ಯದಲ್ಲೆಲ್ಲೂ ಇಂತಹ ತೀರ್ಪು ನೀಡಿಲ್ಲ. ಇದು ಭ್ರಷ್ಟಾಚಾರಿಗಳನ್ನ ರಕ್ಷಿಸುವಂತೆ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ನಾಳೆ ವಕೀಲರ ಸಂಘದಿಂದ ಚಿಕ್ಕಬಳ್ಳಾಪುರ ನ್ಯಾಯಾಲಯದ ಕಲಾಪ ಬಹಿಷ್ಕರಿಸುವುದಾಗಿ ಅಧ್ಯಕ್ಷ ಅಭಿಲಾಷ್ ತಿಳಿಸಿದ್ದಾರೆ. ಇವತ್ತಿನ ವಿಚಾರದಲ್ಲಿ ಅಥವಾ ಕಳೆದ 3 ದಿನಗಳಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರವನ್ನು ವಕೀಲರ ಸಂಘ ಬಹಳ ಕಠೋರವಾಗಿ ಖಂಡಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಂದು ಮೌಖಿಕವಾಗಿ ಅವರ ಗಮನಕ್ಕೆ ತಂದಿದ್ದೀವಿ. ಅತ್ಯಂತ ಶೀಘ್ರವಾಗಿ ಸಮಸ್ಯೆ ಪರಿಹರಿಸಬೇಕು. ಇದು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರಬೇಕು. ನ್ಯಾಯಾಂಗ ತನ್ನ ಗೌರವವನ್ನು ಎತ್ತಿ ಹಿಡಿಯುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಅದನ್ನು ಮಾಡುತ್ತೆ. ಆ ನಿಟ್ಟನ್ನು ಮಾಡುವಂಥ ಕೆಲಸ ನಾವು ವಕೀಲರಾಗಿ ಮಾಡ್ತೇವೆ. ನ್ಯಾಯಾಲಯದ ಮೇಲೆ ಇರತಕ್ಕಂಥ ನಂಬಿಕೆಯನ್ನು ನಾವು ಉಳಿಸ್ತೀವಿ, ಬೆಳೆಸ್ತೀವಿ. ಯಾರಿಂದ ತೊಂದರೆ ಆಗಿದೆಯೋ ಅವ್ರಿಗೆ ಖಂಡಿತ ಇದು ಶಿಕ್ಷೆ ಆಗುತ್ತೆ. ಸೊ ನಾಳೆ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡೋ ಮುಖಾಂತರ ಮತ್ತಷ್ಟು ಎಲ್ಲರಿಗೂ ಇದನ್ನು ಒಂದು ಕಾನೂನು ಅರಿವು ಮೂಡಿಸೋದ್ರ ಮುಖಾಂತರ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಹ ಚಿಕ್ಕಬಳ್ಳಾಪುರ ತಾಲೂಕು ಪೊಲೀಸ್ ಠಾಣೆಗಳಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಲೋಕಾಯುಕ್ತಕ್ಕೆ ಸಿಕ್ಕಿ ಹಾಕಿಕೊಂಡಿರುವುದು ಇದೊಂದು ಚಿಕ್ಕ ಸ್ಯಾಂಪಲ್ ಅಷ್ಟೇ, ಬಹಳಷ್ಟಿದೆ ಎಂದಿದ್ದಾರೆ. ಎಲ್ಲ ಮಟ್ಟದಲ್ಲೂ ಲಂಚಾವತಾರಗಳು ನಡೆಯುತ್ತಿವೆ. ನಿನ್ನೆ ನಡೆದ ಪಿಎಸ್ಐಗೆ ಬೇಲ್ ಸಿಕ್ಕ ವಿಚಾರ ನನಗೂ ಅನುಮಾನ ಮೂಡಿಸಿದೆ. ಇದೇ ರೀತಿ ಆದ್ರೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಡೋರು ಯಾರು? ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ಈಗಲೂ ನಂಬಿಕೆ ಇದೆ. ಆದ್ರೆ ಈ ರೀತಿಯ ತೀರ್ಮಾನ ಯಾರನ್ನಾದ್ರೂ ಅನುಮಾನಕ್ಕೆ ದೂಡುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ವ್ಯವಸ್ಥೆ, ಇಲ್ಲಿನ ವ್ಯವಸ್ಥೆ ಹಿಂಗಾಗಿದೆ. ಯಾರಿಗೂ ಹೆದರಿಕೆ ಇಲ್ಲ. ಪೊಲೀಸ್ನವರು ಹಾಡು ಹಗಲಲ್ಲಿ ಈ ತರ ಹಣ ತಗೊಂಡಿರೋದನ್ನ ನೆಕ್ಸ್ಟ್ ಡೇ ಕೋರ್ಟ್ಗೆ ನಾವು ಗೌರವ ಕೊಡ್ಬೇಕು. ಆದ್ರೆ ಸ್ಟೇ ಕೊಡುತ್ತೆ ಅಂದ್ರೆ ಯಾರ ಹತ್ರ ಹೋಗಿ ನ್ಯಾಯ ಕೇಳೋದು? ಎಲ್ಲಿ ನ್ಯಾಯ ಉಳಿದಿದೆ? ನಮ್ಗೆ ಗೌರವ ಇದೆ ಕೋರ್ಟ್ ಮೇಲೆ, ಆದ್ರೆ ಕೋರ್ಟ್ ಅವರು ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಸಣ್ಣ ಕೋರ್ಟ್ ಇರಲಿ, ದೊಡ್ಡ ಕೋರ್ಟ್ ಇರಲಿ, ಜನರ ವಿಶ್ವಾಸವನ್ನ ಅವ್ರು ಉಳಿಸ್ಕೋಬೇಕು ಅಲ್ವಾ? ಇವತ್ತು ನಿಜವಾಗಿಯೂ ಕೂಡ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವಾಡ್ತಾ ಇದೆ. ಲೋಕಾಯುಕ್ತದವರು ಹಿಡಿದಿರೋದು ಇದೊಂದು ಸಣ್ಣದಷ್ಟೇ, ದಿನನಿತ್ಯ ನಡೀತಾ ಇದೆ, ಪ್ರತಿ ಕ್ಷಣ ನಡೀತಾ ಇದೆ. ಇವತ್ತು ಪೊಲೀಸ್ ಸ್ಟೇಷನ್ ಹತ್ರ ನಡೀತಾ ಇರೋದೇ ವ್ಯವಹಾರ. ಹಿಂದೆ ಎಲ್ಲ ಯಾಕಿರ್ಲಿಲ್ಲ ಈ ತರ? ಈ ತರ
ಅವಾಗ ಯಾಕಿರ್ಲಿಲ್ಲ? ಒಂದು ಗ್ರಿಪ್ ಇರ್ಬೇಕ್ರಿ. ಒಂದು ಜಿಲ್ಲಾಡಳಿತ ಅಂದ್ರೆ ಒಂದು ಗ್ರಿಪ್ ಅಲ್ಲಿ ಆಡಳಿತವನ್ನು ನಡೆಸಬೇಕು. ಅದೇನು ಶೋಕಿ ಮಾಡುವಂತ ಚೇರಲ್ಲ, ಜವಾಬ್ದಾರಿಯಾಗಿರ್ತಕ್ಕಂಥ ಸ್ಥಾನನ ನಿಭಾಯಿಸುವಂತ ಶಕ್ತಿ ಇರಬೇಕು. ಇನ್ನು ಈ ಘಟನೆ ಬಗ್ಗೆ ಸಾರ್ವಜನಿಕರು, ಸಂಘ ಸಂಸ್ಥೆಯ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಮಾತನಾಡಿ, ಸಾಮಾನ್ಯ ಜನರಿಗೆ ರಕ್ಷಣೆ ನೀಡಬೇಕಾದ ಒಬ್ಬ ಪೊಲೀಸ್ ಆಫೀಸರ್ ಲಂಚಕ್ಕೆ ಕೈಗೊಡ್ಡಿ ಲೋಕಾಯುಕ್ತಕ್ಕೆ ಸಿಕ್ಕಿ ಹಾಕಿಕೊಂಡಿರುವುದು ಅವರನ್ನ ಜೈಲಿಗೆ ಕಳಿಸಿ ಮತ್ತೊಬ್ಬರು ಈ ರೀತಿಯ ಲಂಚಕ್ಕೆ ಕೈ ಹಾಕಿದ್ರೆ ಕಂಬಿ ಎಣಿಸಬೇಕಾಗುತ್ತದೆ ಎಂಬ ಪಾಠವನ್ನ ಕಲಿಸುವ ಬದಲು ಅವರನ್ನ ಇನ್ನು ಕೋರ್ಟ್ಗೆ ಬರುತ್ತಿದ್ದಂತೆ ಬೇಲ್ ರೆಡಿ ಮಾಡಿಕೊಂಡು ಬಿಡುಗಡೆ ಮಾಡಿದ್ದಾರೆ ಎಂದ್ರೆ ಇನ್ನು ನಮ್ಮಂತವರ ರಕ್ಷಣೆ ಹೇಗೆ ಎಂಬ ಅನುಮಾನ ಹುಟ್ಟುತ್ತದೆ. ಈ ಬೇಲ್ ಕ್ಯಾನ್ಸಲ್ ಮಾಡಿ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಕಾನೂನಿನ ಅನ್ವಯ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದರು. ಇದ್ರ ಜೊತೆಗೆ ಏನು ಇವತ್ತು ವ್ಯವಸ್ಥೆಯನ್ನು ಭ್ರಷ್ಟಾಚಾರದ ಒಂದು ಇದಕ್ಕೆ ಬಲೆಗೆ ಸಿಕ್ಕಾಕೊಂಡಿರ್ತಕ್ಕಂಥ ಆ ಲೋಕಾಯುಕ್ತ ದಾಳಿ ಮಾಡಿದಾಗ ಸಿಕ್ಕಾಗಿರ್ತಕ್ಕಂಥ ಅಧಿಕಾರಿಗೆ ಇವತ್ತು ನ್ಯಾಯಾಂಗ ಎಲ್ಲರೂ ಮೊರೆ ಹೋಗ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಇವತ್ತು ನಮಗೆ ಕನಿಷ್ಠ ಪೊಲೀಸ್ ವ್ಯವಸ್ಥೆಯಲ್ಲೂ ಅಕಸ್ಮಾತ್ ನಾವು ನ್ಯಾಯ ಸಿಗ್ತಿದ್ದ ಪಕ್ಷದಲ್ಲಿ ಒಂದು ನ್ಯಾಯಾಲಯದ ಮೊರೆ ಹೋಗ್ತೀವಿ. ಅಂಥ ನ್ಯಾಯಾಲಯದಲ್ಲೂ ಸಹ ಕೂಡಲೇ ಇದುವರೆಗೂ ನಾವು ಕಂಡು ಕೇಳ ಅರಿಯದ ಇರ್ತಕ್ಕಂಥದ್ದು ಒಂದು ಲೋಕಾಯುಕ್ತ ಕೇಸಲ್ಲಿ ಇದುವರೆಗೂ ಈ ಕರ್ನಾಟಕ ಸ್ಟೇಟಲ್ಲ ಯಾವುದೇ ಭಾರತ ಸಂವಿಧಾನ ವಿಚಾರದಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬೇಲ್ ಕೊಟ್ಟಿಲ್ಲ. ಅಂಥದ್ದು ಇದು ಮೊಟ್ಟ ಮೊದಲನೇ ಬಾರಿಗೆ ಲೋಕಾಯುಕ್ತ ದಾಳಿಯಲ್ಲಿ ಇಮಿಡಿಯೇಟಾಗಿ ಬೇಲ್ ಕೊಡುತ್ತಂದರೆ ನಿಜವಾಗ್ಲೂ ಇನ್ನು ನಾವು ಎಲ್ಲಿ ಹೋಗಬೇಕು, ಯಾರನ್ನ ಕೇಳಬೇಕು ಅಂತಕ್ಕಂಥದ್ದು ನಮಗೊಂದು ಭಯದ ವಾತಾವರಣ ಸಾರ್ವಜನಿಕರು ಬಂದುಬಿಟ್ಟಿದೆ. ಇಂಥ ವ್ಯವಸ್ಥೆಯನ್ನು ನಿಜವಾಗ್ಲೂ ಒಂದು ಶಿಕ್ಷಾರ್ಹ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪನಿಷ್ಮೆಂಟ್ ಆಗಿಲ್ವಲ್ಲ, ಕನಿಷ್ಠ ನ್ಯಾಯಾಂಗ ಬಂಧನಕ್ಕೂ ಒಳಪಡಿಸಿರ ಕೂಡಲೇ ಬೇಲ್ ಕೊಟ್ಟಿರೋದು. ಇನ್ನು ನಾವು ಯಾರು ಮೊರೆ ಹೋಗಬೇಕು? ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಿಎಂ ಸಿದ್ದರಾಮಯ್ಯ ನಾಳೆ ಮಂಡಿಸುವ ಬಜೆಟ್ನಲ್ಲಿ ಎಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ಹಾಗೂ ವೃಷಭಾವತಿ ವ್ಯಾಲಿಗಳ ಕೊಳಚೆ ನೀರು 3ನೇ ಹಂತದ ಸಂಸ್ಕರಣೆ ಯೋಜನೆ ಜಾರಿ ಮಾಡದೇ ಇದ್ದಲ್ಲಿ ದೊಡ್ಡ ಮಟ್ಟದ ಹೋರಾಟ ರೂಪಿಸಬೇಕಾಗುತ್ತದೆ. ಒಳ ಮೀಸಲಾತಿ, ಸಾಮಾಜಿಕ ನ್ಯಾಯ ನೀಡಿ ಹಾಗೆ ರಾಜ್ಯದ ಮೇಲೆ ಸಾಲದ ಹೊರೆಯನ್ನ ಕಡಿಮೆ ಮಾಡಿ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಧ್ಯಕ್ಷತೆಯಲ್ಲಿ ದಿಶಾ ಸಭೆ ನಡೆಯಿತು. ಸಭೆ ನಂತರ ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿದ ಅವರು, ನಾಳೆ ಸಿಎಂ ಸಿದ್ದರಾಮಯ್ಯ ಮಂಡಿಸಲಿರುವ 17ನೇ ಬಜೆಟ್ನಲ್ಲಿ ಬಯಲು ಸೀಮೆಗೆ ಹರಿಸುವ ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ಹಾಗೂ ವೃಷಭಾವತಿ ವ್ಯಾಲಿಗಳ 3ನೇ ಹಂತದ ಸಂಸ್ಕರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ಕ್ರಮ ವಹಿಸಬೇಕಾಗಿದೆ. ಸುಮಾರು 70-80 ಲಕ್ಷ ಜನರು ಈ ನೀರನ್ನು ಬಳಸುತ್ತಿದ್ದಾರೆ. ಇಲ್ಲಿನ ಶಾಸಕರು ಹಾಗೂ ಸಚಿವರು ಈ ಬಗ್ಗೆ ಹಿಂದೆ ಮಾತನಾಡುತ್ತಿದ್ರು. ಚುನಾಯಿತ ಪ್ರತಿನಿಧಿಗಳಿಗೆ ಕನಿಷ್ಠ ಬದ್ಧತೆ ಇರಬೇಕಾಗುತ್ತದೆ. ಆದ್ದರಿಂದ ಈ ಯೋಜನೆಯನ್ನು ಜಾರಿ ಮಾಡಬೇಕು. 2ನೇ ಹಂತದಲ್ಲಿ ಸಂಸ್ಕರಣೆಯಾಗುವ ನೀರು ಕೃಷಿಗೆ ಯೋಗ್ಯವಲ್ಲ ಎಂದು ವಿಜ್ಞಾನಿಗಳೇ ಹೇಳಿದ್ದಾರೆ. ಯಾವುದೇ ದೇಶದಲ್ಲಿ 2ನೇ ಹಂತದಲ್ಲಿ ಸಂಸ್ಕರಣೆಯಾಗುವ ನೀರು ಕುಡಿಯಲು ಅಥವಾ ಕೃಷಿಗೆ ಬಳಸುವುದಿಲ್ಲ. ಬಿಜೆಪಿ ಸರ್ಕಾರವಿದ್ದಾಗಲೇ 3ನೇ ಹಂತದ ಶುದ್ಧೀಕರಣ ಯೋಜನೆ ಘೋಷಣೆಯಾಗಿತ್ತು. ನನಗೆ ಬದ್ಧತೆ ಇದ್ದಿದ್ದರಿಂದಲೇ ನಾನು ಆ ಯೋಜನೆ ಬಜೆಟ್ನಲ್ಲಿ ಬರುವಂತೆ ಮಾಡಿದ್ದೆ. ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ಜಾರಿ ಮಾಡಿದ್ರೆ ಅಭಿನಂದಿಸುತ್ತೇನೆ ಎಂದರು. 3ನೇ ಹಂತದ ಶುದ್ಧೀಕರಣ, ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ, ವೃಷಭಾವತಿ, ಈ ಮೂರು ಯೋಜನೆಗಳಿಗೆ ಏನು ಕೊಳಚೆ ನೀರನ್ನ ಬರೀ 2 ಹಂತಗಳಲ್ಲಿ ಶುದ್ಧೀಕರಣ ಮಾಡಿದ್ರೆ ಇದರಿಂದ ನಮ್ಮ ಜನರ ಆರೋಗ್ಯಕ್ಕೆ ಮಾರಕ. ನಾನು ಹೇಳ್ತಾ ಇಲ್ಲ, ಇದು ವಿಜ್ಞಾನಿಗಳು ಹೇಳ್ತಾರೆ. ಅನೇಕ ಸಂಸ್ಥೆಗಳ ಪ್ರಾಧ್ಯಾಪಕರು ಹೇಳಿದ್ದಾರೆ. ಇನ್ನು ಇಂದು ನಡೆದ ದಿಶಾ ಸಭೆಯಲ್ಲಿ ಜಿಲ್ಲೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿದೆ. ಆದ್ದರಿಂದ ಸಾವಿನ ಸಂಖ್ಯೆಯು ಮಿತಿ ಮೀರಿದೆ. ಗಾಂಜಾ ದಂಧೆಗಳು ಹೆಚ್ಚಾಗುತ್ತಿದೆ. ಅದನ್ನು ನಿಗ್ರಹಿಸಲು ಪೊಲೀಸರು ಜಾಗೃತರಾಗಬೇಕು. ಇದು ಹೆಚ್ಚಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರ ಮೇಲೆ ಪ್ರಭಾವ ಬೀರುತ್ತಿದೆ ಎಂದ ಅವರು, ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ 800ಕ್ಕೂ ಅಧಿಕ ಗ್ರಾಮಗಳಲ್ಲಿ ಕಾಮಗಾರಿ ಆರಂಭವಾಗಿದೆ. 25 ಗ್ರಾಮಗಳಲ್ಲಿ ಪರಿಶೀಲನೆ ನಡೆದಿದ್ದು 22 ಕಡೆ ಕಾಮಗಾರಿ ಪೂರ್ಣಗೊಂಡಿದೆ. ಒಟ್ಟಾರೆಯಾಗಿ 983 ಓವರ್ ಹೆಡ್ ಟ್ಯಾಂಕ್ಗಳನ್ನು ನಿರ್ಮಿಸಲು ಉದ್ದೇಶಿಸಿದ್ದು 310 ಕಡೆ ಕಾಮಗಾರಿ ಪ್ರಗತಿಯಲ್ಲಿದೆ. 22 ಕಡೆ ಇನ್ನು ಆರಂಭವಾಗಬೇಕಾಗಿದೆ. ಕೆಲವೆಡೆ ಅನುದಾನದ ಸಮಸ್ಯೆ, ಟೆಂಡರ್ ವಿಳಂಬವಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು.
ಈ ವೇಳೆ ಡಿಸಿ ಪ್ರಭು, ಸಿಇಒ ನವೀನ್ ಭಟ್, ಎಸ್ಪಿ ಕುಶಾಲ್ ಚೌಕ್ಸೆ, ದಿಶಾ ಸಮಿತಿ ಸದಸ್ಯರು, ಶಿವಕುಮಾರ್, ಇಲಾಖೆ ಜಿಲ್ಲಾಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕು ಕಚೇರಿಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭುರವರು ಆಧಾರ್ ಕೇಂದ್ರಕ್ಕೆ ಹೋಗಿ ಜನರಿಂದ ಹಣ ಎಷ್ಟು ಪಡೆಯುತ್ತಿರುವುದು ಮಾಹಿತಿ ನೀಡಬೇಕೆಂದು ಹೇಳಿ ತಾಲೂಕು ಕಚೇರಿಯ ತಹಸೀಲ್ದಾರ್ ಕೊಠಡಿಯಲ್ಲಿ ರೈತಾಪಿ ಜನರೊಂದಿಗೆ ತುರ್ತು ಸಭೆ ಏರ್ಪಡಿಸಿ ಆತ್ಮೀಯವಾಗಿ ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸಿ ಪ್ರಭುರವರು ಚೇಳೂರು ತಾಲೂಕು ಕಚೇರಿಗೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಿ ನಿಮ್ಮ ಸಮಸ್ಯೆಗಳು ಹೇಳಿ ಎಂದು ಕೇಳಿದಾಗ ರೈತರು ಜಮೀನುಗಳ ದುರಸ್ತಿ, ಹಳೆ ರೆಕಾರ್ಡ್ಗಳು ಸಿಗದೇ ಇರುವ ಬಗ್ಗೆ, ಪಶು ಇಲಾಖೆಯ ಚಾಕವೇಲು ಗ್ರಾಮದಲ್ಲಿ ಪಶು ವೈದ್ಯರಿಲ್ಲ, ಚೇಳೂರು ತಾಲೂಕು ಕಚೇರಿಗೆ ಅಗತ್ಯ ಸಿಬ್ಬಂದಿ ನೇಮಕ ಮಾಡಬೇಕು, ಸರ್ಕಾರಿ ಆಸ್ಪತ್ರೆಗೆ ರಾತ್ರಿ ಪಾಳಿಯಲ್ಲಿ ಒಬ್ಬರ ವೈದ್ಯರನ್ನ ನೇಮಿಸಬೇಕು ಸೇರಿದಂತೆ ರೈತಾಪಿ ಜನತೆಗೆ ಬೇಕಾಗುವ ಜಾತಿ ಪತ್ರ, ಸಣ್ಣ ರೈತ, ವ್ಯವಸಾಯಗಾರ, ವಂಶವೃಕ್ಷ ಮತ್ತಿತರ ಪ್ರಮಾಣ ಪತ್ರಗಳಿಗೆ ಅರ್ಜಿ ನೀಡಿದ್ರೆ ಗ್ರಾಮ ಆಡಳಿತ ಅಧಿಕಾರಿಗಳ ಕೆಲಸಗಳ ಒತ್ತಡಗಳಿಂದ 15-20 ದಿನಗಳು ಅಲೆದಾಡುವ ಪರಿಸ್ಥಿತಿ ಒದಗಿ ಬಂದಿದೆ ಎಂದು ದೂರಿದರು. ಕೂಡಲೇ ಡಿಸಿರವರು ಸಮಸ್ಯೆಗಳ ಪರಿಹಾರ ಕಲ್ಪಿಸಲು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಫೋನ್ನಲ್ಲಿ ಮಾತನಾಡಿ ಚೇಳೂರು ತಾಲೂಕಿನಲ್ಲಿ ದೂರುಗಳಿಲ್ಲದೆ ಮಾಡಲು ಖಡಕ್ ಎಚ್ಚರಿಕೆ ನೀಡಿದರು. ತುರ್ತು ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಅಶ್ವಿನ್, ರಾಜ್ಯ ಆಹಾರ ಇಲಾಖೆಯ ಪ್ರಧಾನ ವ್ಯವಸ್ಥಾಪಕ ಸಿಎನ್ ಮಂಜುನಾಥ್, ತಹಸೀಲ್ದಾರ್ ಶ್ವೇತಾ, ಚೇಳೂರು ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯ ಹೋರಾಟಗಾರರಾದ ಗುನ್ನಪಾಪಿರೆಡ್ಡಿ, ಪೇಪರ್ ಜೆವಿ ಚಲಪತಿ, ಕೆವಿ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಇನ್ನಿತರರು ಚೇಳೂರು ಸಮೀಪದಲ್ಲೇ ಸರ್ಕಾರಿ ಕಚೇರಿಗಳನ್ನು ನಿರ್ಮಾಣ ಮಾಡಬೇಕೆಂದು ಮನವಿ ಮಾಡಿದ್ರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬದುಕಿನ ಸಂಧ್ಯಾ ಕಾಲದಲ್ಲಿ ಮಕ್ಕಳು ಮೊಮ್ಮಕ್ಕಳನ್ನ ಅವಲಂಬಿಸಿ ಕಾಲ ಕಳೆಯುವುದು ಸಾಮಾನ್ಯ. ಆದರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ 75 ವರ್ಷದ ಹಿರಿಯ ರೈತ ವೆಂಕಟರಾಮಯ್ಯ ಈ ಮಾತನ್ನು ಸುಳ್ಳು ಮಾಡಿದ್ದಾರೆ. ಇಳಿ ವಯಸ್ಸಿನಲ್ಲೂ ಸ್ವಾವಲಂಬಿ ಬದುಕಿನ ಕನಸು ಕಂಡ ಇವರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ನೆರವು ಪಡೆದು ತಮ್ಮ ಭೂಮಿಯಲ್ಲಿ ಕರಿಬೇವು ಬೆಳೆದು ಸ್ವತಃ ದುಡಿಮೆಯಲ್ಲಿ ಬದುಕು ಕಟ್ಟಿಕೊಂಡಿದ್ದು ಈ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ವೆಂಕಟರಾಮಯ್ಯನವರಿಗೆ ಈಗ 75 ವರ್ಷ ವಯಸ್ಸು. ತಮ್ಮ ಪತ್ನಿಗೂ 65ರ ಆಸುಪಾಸು. ಹಿಂದಿನಿಂದಲೂ ಕೃಷಿಯನ್ನೇ ಅವಲಂಬಿಸಿದ ಕುಟುಂಬ. ಗ್ರಾಮದಲ್ಲಿ ನಾಟಿ ವೈದ್ಯರಾಗಿ ಸಹ ಸೇವೆ ಸಲ್ಲಿಸುತ್ತಿರುವ ವೆಂಕಟರಾಮಯ್ಯನವರು ಜೀವನ ನಿರ್ವಹಣೆಗಾಗಿ ತರಕಾರಿ ಬೆಳೆಯುತ್ತಿದ್ರು. ಇದ್ದ ಒಬ್ಬ ಮಗ ಖಾಸಗಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಸೊಸೆಯೊಂದಿಗೆ ಪಟ್ಟಣ ಸೇರಿದ್ದಾರೆ. ವೆಂಕಟರಾಮಯ್ಯ ಕುಟುಂಬ ನಿರ್ವಹಣೆಗೆ ಪಟ್ಟಣದಲ್ಲಿರುವ ಮಗನ ಮೇಲೆ ಅವಲಂಬನೆ ಕಷ್ಟವಾಯಿತು. ಮೊದಲಿನಂತೆ ಕೃಷಿ ಮಾಡಲು ತೊಳಲಿನ ಶಕ್ತಿಯೂ ಕುಂದಿತ್ತು.
ಆದ್ರೂ ಜೀವನ ಮುಂದುವರಿಯಬೇಕಿತ್ತು. ಮಗನ ಮೇಲೆ ಅವಲಂಬನೆಯಾಗದೆ ಇಳಿ ವಯಸ್ಸಿನಲ್ಲಿ ತಾವೊಬ್ಬರೇ ಏನೂ ಮಾಡಲು ಸಾಧ್ಯ ಎಂಬ ಪ್ರಶ್ನೆ ಮೂಡಿದಾಗ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಮಕ್ಕಳ ಮೇಲೆ ಹೊರೆಯಾಗಬಾರದೆಂಬ ಛಲದಿಂದ ಅವರು ತಮ್ಮ ಜಮೀನಿನಲ್ಲಿ ಬಹುವಾರ್ಷಿಕ ಬೆಳೆಯಾದ ಕರಿಬೇವು ಬೆಳೆಯಲು ನಿರ್ಧರಿಸಿದ್ರು. ಕರಿಬೇವಿಗೆ ಹೆಚ್ಚಿನ ಶ್ರಮ ಅವಶ್ಯಕತೆ ಇಲ್ಲ. ಕಡಿಮೆ ಖರ್ಚಿನಲ್ಲಿ ಕಡಿಮೆ ನಿರ್ವಹಣೆಯಲ್ಲಿ ಉತ್ತಮ ಆದಾಯ ತರುವ ಬಹುವಾರ್ಷಿಕ ಬೆಳೆ ಕರಿಬೇವು. ಒಮ್ಮೆ ನಾಟಿ ಮಾಡಿದ್ರೆ ಹಲವು ವರ್ಷಗಳ ಕಾಲ ನಿರಂತರವಾಗಿ ಆದಾಯ ಗಳಿಸಬಹುದಾಗಿದೆ. ಕರಿಬೇವು ಕೇವಲ ರುಚಿ ಮತ್ತು ಸುವಾಸನೆಗಷ್ಟೇ ಅಲ್ಲದೆ ಇದು ಆರೋಗ್ಯದ ದೃಷ್ಟಿಯಿಂದಲೂ ಅತ್ಯಂತ ಪ್ರಯೋಜನಕಾರಿ. ವಿಟಮಿನ್ ಎ ಮತ್ತು ಕಬ್ಬಿಣಾಂಶ ಹೆಚ್ಚಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ಉತ್ತಮವಾದ ಕರಿಬೇವಿಗೆ ಸದಾ ಬೇಡಿಕೆ. ಸಾಮಾನ್ಯ ದಿನಗಳಲ್ಲಿ ಪ್ರತಿ ಕೆಜಿ 50ರಿಂದ 80 ರೂಪಾಯಿವರೆಗೆ ಮಾರಾಟವಾಗುತ್ತದೆ. ಈಗಾಗಲೇ ವೆಂಕಟರಾಮಯ್ಯನವರು 2 ಕಟಾವು ಮಾಡಿದ್ದು 50,000 ಆದಾಯ ಗಳಿಸಿದ್ದಾರೆ. ಗಿಡಗಳು ಇನ್ನೂ ದೊಡ್ಡದಾದರೆ ಒಂದು ಕೊಯ್ಲಿಗೆ 1 ಲಕ್ಷ ಆದಾಯ ಗಳಿಸಬಹುದು. ವಾರ್ಷಿಕವಾಗಿ 4-5 ಕಟಾವು ಮಾಡುವುದರಿಂದ ವರ್ಷಕ್ಕೆ ಸರಾಸರಿ 3.5ರಿಂದ 4.5 ಲಕ್ಷದವರೆಗೂ ಆದಾಯ ಗಳಿಸಬಹುದು ಎನ್ನುತ್ತಾರೆ ವೆಂಕಟರಾಮಯ್ಯ. ಆಮೇಲೆ ನಾನು ನರೇಗಾ ಯೋಜನೆಯಲ್ಲಿ ನಾನು ನಾಟಿ ಮಾಡಿಕೊಂಡು ಕರಿಬೇವಿನ ಗಿಡ ನಾಟಿ ಮಾಡಿಕೊಂಡು ಮಾಡಿದ್ದೀವಿ. ಇವಾಗ ಕೊಯ್ಲಿಗೆ ಒಂದು 10,000 ಬರ್ತಾಯಿದೆ. ಇನ್ನೊಂದು 4 ತಿಂಗಳು ಹೋದರೆ ಒಂದು 40,000 ಬರ್ಬೋದು ಕೊಯ್ಲಿಗೆ. ಈಗ ಒಂದು ವರ್ಷ ಹೋದರೆ ಒಂದು ಕೊಯ್ಲಿಗೆ 1 ಲಕ್ಷ ಬರುತ್ತೆ. ಅರ್ಧ ಎಕರೆ ಹಾಕ್ಕೊಂಡಿದ್ದೀನಿ, 1000 ಗಿಡ ಹಾಕ್ಕೊಂಡಿದ್ದೀನಿ. ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಸರ್. ನರೇಗಾ ಯೋಜನೆಯಲ್ಲಿ ಕೊಟ್ಟಿದ್ದಾರೆ, ಸಾರು ಸಹಾಯ ಮಾಡಿದ್ದಾರೆ. ನನಗೂ ಹಿಂಗೆ ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದರೆ ಅವರು ಹೇಳಿದ ಪ್ರಕಾರನೂ ಮಾಡಿದ್ದೀನಿ. ನನಗೂ ಮುಂಚೆನಿಂದ ಇಷ್ಟ ಇತ್ತು, ಇದು ಹಾಕಬೇಕು ಅಂದ್ಕೊಂಡು ಹಾಕಿದ್ದೀನಿ ಸರ್. ಮುಳ್ಬಾಗಲಲ್ಲಿ ಅಂಗಡಿಗೆ ಹಾಕ್ಕೊಳ್ತೀನಿ ಸರ್. ಇವಾಗ 50, ಈ ನಡುವೆ ಎಲ್ಲ 50 ಹೋಯ್ತು, ಇವಾಗ 100 ರೂಪಾಯಿ ಆಗ್ತದೆ ಸರ್ ಕೆಜಿ. ಹೊಸದಾಗಿ ನಾಟಿ ಮಾಡಿದ ಕರಿಬೇವು ಗಿಡಗಳ ಬೆಳವಣಿಗೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಹೀಗಾಗಿ ಕರಿಬೇವಿನ ಜೊತೆಗೆ ಮಿಶ್ರ ಬೆಳೆಯಾಗಿ ಸುವಾಸನೆಯುಕ್ತ ಪನ್ನೀರು ಬೆಳೆದು ತಿಂಗಳಿಗೆ 10,000ಕ್ಕೂ ಹೆಚ್ಚಿನ ಆದಾಯ ಗಳಿಸುತ್ತಿದ್ದಾರೆ. ವೆಂಕಟರಾಮಯ್ಯನವರ ಈ ಸಾಧನೆ ಕೇವಲ ಕೃಷಿಗೆ ಸೀಮಿತವಾಗಿಲ್ಲ, ಇದು ಆತ್ಮಗೌರವದ ಸಂಕೇತವೂ ಹೌದು. ನನ್ನ ಕೈಕಾಲು ಸರಿ ಇರುವವರೆಗೂ ನಾನು ಯಾರ ಮುಂದೆಯೂ ಕೈ ಒಡ್ಡಬಾರದು ಎನ್ನುವ ಅವರ ಮಾತುಗಳು ಇಂದಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಹಬ್ಬ ಹರಿದಿನಗಳನ್ನು ಎಲ್ಲರೂ ಕೂಡ ಸಾಮರಸ್ಯದಿಂದ ಆಚರಿಸಬೇಕು. ಇತರರ ಧರ್ಮ ಆಚರಣೆಗಳನ್ನು ಪರಸ್ಪರರು ಗೌರವಿಸಬೇಕು. ಆಗಲೇ ಸಮಾಜದಲ್ಲಿ ಸಾಮರಸ್ಯ ಮೂಡಿ ನಿರೀಕ್ಷೆಯಂತೆ ಅಭಿವೃದ್ಧಿ ಸಾಧ್ಯವಾಗಲಿದೆ. ಸುಖ, ಶಾಂತಿ, ನೆಮ್ಮದಿಯ ಬದುಕು ನಮ್ಮೆಲ್ಲರದಾಗಲಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು. ಒಂದು ತಿಂಗಳು ಉಪವಾಸದ ರಂಜಾನ್ ಪ್ರಯುಕ್ತ 1,000 ಮುಸ್ಲಿಂ ಕುಟುಂಬಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಶಿಡ್ಲಘಟ್ಟ ನಗರದ ಮಯೂರ ವೃತ್ತದಲ್ಲಿನ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ದಿನಸಿ ಕಿಟ್ ವಿತರಿಸಿ ಮಾತನಾಡಿ, ರಂಜಾನ್ ಹಬ್ಬಕ್ಕೆ ಮುಸ್ಲಿಂ ಕುಟುಂಬಗಳಿಗೆ ಹಾಗೂ ಯುಗಾದಿ ಹಬ್ಬಕ್ಕೆ ಹಿಂದೂ ಬಂಧುಗಳ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಿಸುವ ಉದ್ದೇಶವಿದ್ದು ಹಬ್ಬಕ್ಕೂ ಮುಂಚೆ ವಿತರಿಸಲಾಗುವುದು. ಕಳೆದ ಕೆಲವು ವರ್ಷಗಳಿಂದಲೂ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಿಸಿಕೊಂಡು ಬರುವ ಪರಿಪಾಠ ಬೆಳೆಸಿಕೊಂಡಿದ್ದು ಈ ವರ್ಷವೂ ಸಹ ದಿನಸಿ ಕಿಟ್ ವಿತರಿಸುತ್ತಿದ್ದೇವೆ. ಎಲ್ಲರೂ ಸಹ ದಿನಸಿ ಕಿಟ್ ಪಡೆದು ರಂಜಾನ್ ಹಬ್ಬವನ್ನು ಸಂತಸದಿಂದ ಆಚರಿಸಬೇಕು ಎಂದರು. ಅಲ್ಲೆಲ್ಲ ಸ್ವಲ್ಪ ವ್ಯವಸ್ಥೆಗಳಿಗೆ ತೊಂದರೆ ಆಗಿ ಅಲ್ಲಿ ನೂಕಾಟ ಆಗ್ತಾ ಇತ್ತು. ಹಂಗಾಗಿ ಈ ವರ್ಷ ಎಲ್ರಿಗೂ ನಮ್ಮ ಸೇವಾ ಸೌಧಕ್ಕೆ ಬಂದು ತಗೊಳ್ತಕ್ಕಂಥ ಮನವಿ ಮಾಡಿದ್ವಿ. ಇವತ್ತು ಮುಸಲ್ಮಾನ್ ಬಂದರು ಎಲ್ಲರೂ ಇವತ್ತು ಇಲ್ಲಿ ಬಂದಿದ್ದೀರಾ. ತಮಗೆ 30 ವರ್ಷದ ಹಬ್ಬದ ಏನು ಆಚರಣೆ ಮಾಡ್ತಾ ಇದ್ದೀರಾ, ಪವಿತ್ರವಾದ ರಂಜಾನ್ ಹಬ್ಬ ತಮಗೆಲ್ಲ ಒಳ್ಳೇದು ಮಾಡಲಿ. ದೇವರು ತಮಗೆಲ್ಲ ಎಲ್ರಿಗೂ ಆಯಸ್ಸು, ಆರೋಗ್ಯ, ಸಂತೋಷ, ನೆಮ್ಮದಿ ಎಲ್ಲ ಕೊಡ್ಲಿ ಅಂತೇಳಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ನಮಸ್ಕಾರ. 1,000ಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಿಸಲಾಯಿತು. ಈ ವೇಳೆ ಟ್ರೈಲೈಫ್ ಆಸ್ಪತ್ರೆಯ ಡಾಕ್ಟರ್ ಶಫೀಕ್, ಸಿಕಲ್, ಆನಂದಗೌಡ, ಕಂಬದಹಳ್ಳಿ, ಸುರೇಂದ್ರಗೌಡ, ಸಂಜೀವಪ್ಪ, ಕೊತ್ತನೂರು ಜಗ್ಗೇಶ್, ನರೇಶ್, ಪುರುಷೋತ್ತಮ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ನಿಗಮ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ
ಪೊಲೀಸ್ ವಸತಿ ಗೃಹ ಸಮುಚ್ಚಯದ ಕಾಮಗಾರಿಯು ಗುಣಮಟ್ಟದಿಂದ ತ್ವರಿತವಾಗಿ ಆಗಬೇಕು. ಪೊಲೀಸ್ ವಸತಿ ನಿಗಮ ವತಿಯಿಂದ ನಿರ್ಮಾಣವಾಗುವ ಕಾಮಗಾರಿಗಳಿಗೆ ಅನುದಾನದ ಕೊರತೆ ಆಗುವುದಿಲ್ಲ. ಆದ್ದರಿಂದ ಕಾಮಗಾರಿಯು ಯಾವುದೇ ಕಾರಣಕ್ಕೂ ವಿಳಂಬವಾಗಕೂಡದು ಎಂದು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಯೋಜನಾ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ತಹಶೀಲ್ದಾರ್ ಅವರು ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಪೊಲೀಸ್ ವಸತಿ ಗೃಹ ಸಮುಚ್ಚಯದ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಹಾಗೂ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡಗಳ ಕಾಮಗಾರಿಗಳನ್ನು ತಲಾ 6 ಕೋಟಿ ವೆಚ್ಚದಲ್ಲಿ ದಾಖಲೆಯ ಅವಧಿಯಲ್ಲಿ ಅಂದರೆ ಕೇವಲ 10 ತಿಂಗಳ ಅವಧಿಯಲ್ಲಿ ಗುಣಮಟ್ಟದಲ್ಲಿ ಪೂರ್ಣಗೊಳಿಸಲಾಯಿತು. ಅದೇ ರೀತಿ ಜಿಲ್ಲೆಯಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ವಿವಿಧ ಕಾಮಗಾರಿಗಳು ವೇಗಗತಿಯಲ್ಲಿ ನಡೆಯುತ್ತಿವೆ. ಅದೇ ರೀತಿ ಈ ವಸತಿ ಸಮುಚ್ಚಯವು ನಿಗದಿತ ವೇಳೆಯಲ್ಲಿ ಪೂರ್ಣವಾಗಬೇಕು. ಆ ನಿಟ್ಟಿನಲ್ಲಿ ಯೋಜನಾ ಅಭಿಯಂತರರು ಹಾಗೂ ಗುತ್ತಿಗೆದಾರರು ನಿಗಾ ವಹಿಸಬೇಕು ಎಂದರು. ಬಹುಶಃ ಆ ರೀತಿಯಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಆದರೆ ನಾವು ಎಲ್ಲ ಸರ್ಕಾರದಲ್ಲಿ ಎಲ್ಲ ಒಂದೇ ಸತಿ ಆಗುತ್ತೆ, ಎಲ್ಲ ನಾವು ಒಂದೇ ಸತಿ ಮಂಜೂರು ಮಾಡಿಸ್ಕೊಳ್ಳೋಕ್ಕಾಗತ್ತೆ ಅಂತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಈಗ ನಿಮಗೆ ಗೊತ್ತಿದೆ, ಈಗ ಹಿಂದೆನೇ ಬೇಗ ನಮ್ಮದು ಡಿಸ್ಟ್ರಿಕ್ಟ್ ಆಫೀಸ್ ಆಯಿತು. ಅದು ಎಲ್ಲಿ ಪ್ರಾರಂಭ ಆಯಿತು, ಹೆಂಗಾಯಿತು ಅನ್ನೋದು ಗೊತ್ತಿದೆ. ಆದರೆ ಈಗ ಅವಾಗ SP ಆಫೀಸಲ್ಲಿ ಕಟ್ಬಿಟ್ರು. ಈಗ ಅದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಈ ರೀತಿ ಸ್ವಲ್ಪ ನಾವು ಮಾಡುವಂಥ ಸಂದರ್ಭದಲ್ಲೇ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಆದರೆ ಇಲ್ಲಿ ಬೇಡಿಕೆಗಳಿದ್ದಾವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ, ಉಪವಿಭಾಗಾಧಿಕಾರಿ DH ಅಶ್ವಿನ್, ತಹಸೀಲ್ದಾರ್ ರಶ್ಮಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದ್ದರು. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದ ನಗರ್ತಪೇಟೆಯಲ್ಲಿ ನಗರದ ಯುವಕ ಯುವತಿಯರೆಲ್ಲರೂ ವಯಸ್ಸಿನ ಅಂತರವಿಲ್ಲದೆ ಎಲ್ಲರೂ ಕಾಮಣ್ಣನ ಹಬ್ಬವನ್ನು ಆಚರಿಸಿದ್ರು. ಪರಸ್ಪರರು ಬಣ್ಣ ಹಚ್ಚಿಕೊಂಡು ಸಂಭ್ರಮಿಸಿದರು. ಕಾಮಣ್ಣನಿಗೆ ಬೆಂಕಿ ಹಚ್ಚಿ ದಹಿಸಿ ಸಂಪ್ರದಾಯದಂತೆ ಕಾಮಣ್ಣನ ಹಬ್ಬವನ್ನು ಆಚರಿಸಿ ಖುಷಿಪಟ್ಟರು. ಶಿಡ್ಲಘಟ್ಟ ನಗರದ ನಗರ್ತಪೇಟೆಯಲ್ಲಿನ ಯುವಕ ಯುವತಿಯರು ಆಚರಿಸುವ ಹೋಳಿ ಹಬ್ಬವನ್ನು ನೋಡುವುದೇ ಒಂಥರ ಹಬ್ಬವಿದ್ದಂತೆ. ಬೇರೆಲ್ಲ ಕಡೆಗಳಿಗಿಂತ ಇಲ್ಲಿ ವಿಶಿಷ್ಟವಾಗಿ ಹೋಳಿಯ ಕಾಮಣ್ಣನ ಹಬ್ಬವನ್ನು ಅನೇಕ ವರ್ಷಗಳಿಂದಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ. ಯುವಕ ಯುವತಿಯರು, ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ತಮಗೆ ಇಷ್ಟವಾದ ಹೆಣ್ಣು, ಗಂಡು, ದೆವ್ವ, ಕರಡಿ ಇನ್ನಿತರ ವಿಧ ವಿಧವಾದ ವೇಷಗಳನ್ನು ಹಾಕಿಕೊಂಡು ಪರಸ್ಪರ ಬಣ್ಣ ಹಚ್ಚಿಕೊಂಡು ಸಂಭ್ರಮಿಸಿದ್ರು. ತಮಟೆ ಹೊಡೆದುಕೊಂಡು ಕಾಮಣ್ಣನ ಮೆರವಣಿಗೆ ನಡೆಸಿ ಊರ ನಡುಬೀದಿಯಲ್ಲಿ ಬೆಂಕಿ ಹಾಕಿ ಸುಟ್ಟು ಬಾಯಿ ಬಾಯಿ ಬಡಿದುಕೊಂಡ್ರು. ಅನೇಕ ವರ್ಷಗಳಿಂದಲೂ ಕಾಮಣ್ಣನ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದು ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿದೆ. ನಗರದ 1ನೇ ನಗರ್ತಪೇಟೆಯಲ್ಲಿರುವ ಶ್ರೀ ನಗರೇಶ್ವರ ದೇವಾಲಯದ ಆವರಣದಲ್ಲಿ ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರ್ತ ಮಂಡಳಿಯ ವತಿಯಿಂದ ಕಾಮಣ್ಣನ ಹಬ್ಬವನ್ನು ಭಕ್ತಿ ಮತ್ತು ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಹಿರಿಯರು ನೀಡಿರುವ ಮಾರ್ಗದರ್ಶನ ಹಾಗೂ ಪರಂಪರೆಯನ್ನು ಮುಂದುವರೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರ್ತ ಮಂಡಳಿಯ ಅಧ್ಯಕ್ಷ ಶಿವಶಂಕರ್ ಹೇಳಿದರು. ಅನಾದಿ ಕಾಲದಿಂದಲೂ ಸುಮಾರು 70-80 ವರ್ಷದಿಂದಲೂ ಈ ಕಾಮನ ಹಬ್ಬವನ್ನು ಆಚರಣೆ ಮಾಡಿಕೊಂಡು ನಮ್ಮ ಹಿರಿಯರು ಬಂದಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಈಗ ನಾವೆಲ್ಲ ಈ ಕಾಮನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕಾಮಣ್ಣನನ್ನು ಪ್ರತಿಷ್ಠಾಪನೆ, ಕಾಮಣ್ಣ ಮತ್ತು ರತಿದೇವಿಗಳನ್ನು ಪ್ರತಿಷ್ಠಾಪನೆ ಭಾನುವಾರದಂದು ಮಾಡಿ ಈ ದಿನ ಏನು ಗುರುವಾರದಂದು ಈ ಕಾಮನ ದಹನವನ್ನು ಏರ್ಪಡಿಸಿರ್ತೇವೆ. ಹಾಗೂ ಈ 2-3 ದಿನಗಳಲ್ಲಿ ನಾನಾ ರೀತಿಯ ವೇಷಭೂಷಣಗಳನ್ನು ಹಾಕಿಕೊಂಡು ಮಕ್ಕಳು ಮತ್ತು ಗಂಡು ಮಕ್ಕಳು, ಹೆಣ್ಣು ಮಕ್ಕಳ ವೇಷದಲ್ಲಿ ಆರತಿಯನ್ನು ತೆಗೆದುಕೊಂಡು ಹೋಗಿರ್ತಾರೆ. ಹಾಗೂ ಈ ರೀತಿ ಒಂದು ಅನೇಕ ವರ್ಷಗಳಿಂದ ಈ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಬಂಧು ಬಳಗದವರೆಲ್ಲ, ನಮ್ಮ ನಗರ ಸಮಾಜದವರೆಲ್ಲ ಅನೇಕ ವರ್ಷಗಳಿಂದ ಏರ್ಪಡಿಸಿ ಬರುತ್ತಿದ್ದಾರೆ. ಈ ಸಂದರ್ಭದಲ್ಲಿ SS ನಾಗರಾಜ್, ವಿಜಯ್ ಕುಮಾರ್, ಸುರೇಶ್ ಬಾಬು, ವಿನಾಯಕ ಮೆಡಿಕಲ್, ಮಂಜುನಾಥ್, ನವೀನ್, ರಕ್ಷಿತ್, ಮಾನಸ್ ಸೇರಿದಂತೆ ನಗರದ ಯುವಕ ಮಂಡಳಿ, ಮಹಿಳಾ ಮಂಡಳಿಯ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಚಿಂತಾಮಣಿ ನಗರದಲ್ಲಿ ಎಲ್ಟಿ ಮತ್ತು ಎಚ್ಟಿ ಸಂಪರ್ಕ ಲೈನ್ಗಳ ಆಧುನಿಕ ಕೇಬಲ್ ಅಳವಡಿಕೆಗೆ 120 ಕೋಟಿ ರುಗಳ ಅಂದಾಜು ಪಟ್ಟಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು, ಮೊದಲ ಹಂತದಲ್ಲಿ ಎಚ್ಟಿ ಲೈನ್ ಅಳವಡಿಸಲು 32 ಕೋಟಿ ಅನುದಾನ ಮಂಜೂರಾಗಿದೆ. ಟೆಂಡರ್ ಪ್ರಕ್ರಿಯೆ ಸಹ ಮುಕ್ತಾಯವಾಗಿದ್ದು, ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಂತಾಮಣಿ ನಗರದಲ್ಲಿ ಬೆಸ್ಕಾಂ ನೌಕರರ ವಸತಿ ಗೃಹಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಎರಡನೆಯ ಹಂತದಲ್ಲಿ ಎಲ್ಟಿ ಲೈನ್ನ ಎವಿ ಕೇಬಲ್ ಅಳವಡಿಸಲು ಅನುದಾನಕ್ಕಾಗಿ ಪ್ರಯತ್ನಿಸಲಾಗುವುದು. ಕ್ಷೇತ್ರದಲ್ಲಿ ಇನ್ನು 5-6 ವಿದ್ಯುತ್ ಕೇಂದ್ರಗಳ ಸ್ಥಾಪನೆಗೆ ಬೇಡಿಕೆ ಸಲ್ಲಿಸಲಾಗಿದೆ. ಒಂದು ಕೇಂದ್ರಕ್ಕೆ 3 ಎಕರೆ ಜಾಗದ ಅಗತ್ಯವಿದೆ. ಜಾಗ ಒದಗಿಸುವುದೇ ದೊಡ್ಡ ಸಮಸ್ಯೆಯಾಗಿದೆ ಎಂದ ಅವರು, ಮೊದಲ ಹಂತದಲ್ಲಿ 1 ಬ್ಲಾಕ್ 3 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ. ಹಂತ ಹಂತವಾಗಿ ಉಳಿದ ಬ್ಲಾಕ್ಗಳ ನಿರ್ಮಾಣ ಮಾಡಿ ಅಧಿಕಾರಿಗಳಿಂದ ಕೊನೆಯ ಹಂತದ ನೌಕರರವರೆಗೂ ವಸತಿ ಗೃಹಗಳನ್ನು ಒದಗಿಸಲಾಗುವುದು ಎಂದರು. ಇಲಾಖೆಗೆ, ಯಾಕಂದರೆ ಇಲಾಖೆ ಸಚಿವರು ಜಾರ್ಜ್ ಸಾಹೇಬರು, ನಾವು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಜಾರ್ಜ್ ಅವರು, ಅವರ ಆಪ್ತ ಸಹಾಯಕರು ನಮ್ಮ ಸತೀಶ್ ಅವರು, ಮತ್ತು ಅವತ್ತು MD ಅವರು, ಇಲ್ಲ ಯುವ ಶಿವಶಂಕರ್ ಅವರು ಅವ್ರು ಮಾಡಿದ್ದ ಬಿಳಿಗೆ ಅವರು, ದಿವಂಗತ ಮಾಂತೇಶ್ ಬಿಳಿಗೆ ಅವರು, ಒಬ್ಬ ಒಳ್ಳೆ ಅಧಿಕಾರಿಗಳು. ಇವತ್ತು ಅವ್ರು ನಮ್ಮೊಟ್ಟಿಗೆ ಇಲ್ಲ. ದುರದೃಷ್ಟ ವಿಧಿ ಅವರನ್ನು ಬೇಗ ಕರ್ಕೊಂಡೋಯ್ತು. ಸೊ ಅವರು ಪಾಪ ಯಾರು ನಮಗೆ ಅಡ್ಡಿ ಮಾಡಿದ್ದೀರಾ, ನಮ್ಮ ಬೇಡಿಕೆಗೆ ಅನುಗುಣವಾಗಿ ಅವ್ರು ಕೊಟ್ಟರು. ನಾವು ಕೊಟ್ಟಿದ್ದೀವಿ ಜಾಗ, ಆದರೆ ಈ ಜಾಗಕ್ಕೆ ಹೋಲಿಸಿದಾಗ ಆ ಜಾಗ ಏನೂ ಇಲ್ಲ. ಶಕ್ತಿ ಮಿತ್ರರು ಅತ್ಯಂತ ಕಷ್ಟದ ಕೆಲಸವನ್ನು ನಿರ್ವಹಿಸುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಯಾರದೋ ನಿರ್ಲಕ್ಷ್ಯದಿಂದ ಪ್ರಾಣ ಕಳೆದುಕೊಂಡಿರುವ ಪ್ರಕರಣಗಳಿವೆ. ಕಂಬಗಳನ್ನು ಹತ್ತಿ ಅಪಾಯದ ಸ್ಥಿತಿಯಲ್ಲಿ ಕೆಲಸ ಮಾಡುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಸಹ ಜಾಗೃತಿ ವಹಿಸಬೇಕು ಎಂದ ಅವರು, 24x7 ದೂರು ನಿರ್ವಹಣಾ ಘಟಕ ಮತ್ತು ವಿದ್ಯುತ್ ಪರೀಕ್ಷಾ ಘಟಕಗಳ ಬೇಡಿಕೆಯನ್ನು ಬೆಸ್ಕಾಂ MD ಗಮನಕ್ಕೆ ತಂದು ಮಂಜೂರು ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬೆಸ್ಕಾಂನ ಹಿರಿಯ ಅಧಿಕಾರಿಗಳಾದ ಕೆ ಶ್ರೀನಾಥ್, ಪ್ರವೀಣ್, DG ಶಿವಶಂಕರ್, ಆರ್ ಸೂರ್ಯಪ್ರಕಾಶ್, ಮುರಳಿ ಬಾಬು, ಪ್ರಭು, ಗಿರೀಶ್, ಶ್ರೀನಿವಾಸಕುಮಾರ್, ನೌಕರರ ಸಂಘದ ಅಧ್ಯಕ್ಷ ಆಂಜನೇಯಲು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಪೋಷಕರು ಒತ್ತಡಕ್ಕೆ ಒಳಗಾಗಿ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹೇರದೆ ಅವರಿಗೆ ಧೈರ್ಯ ಹೇಳಿ ಮನೆಯಲ್ಲಿ ಇತರೆ ಕೆಲಸ ಹೇಳದೆ ಓದಲು ಅವಕಾಶ ಮಾಡಿಕೊಡಿ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಸಂದೀಪ್ ಬಿ ರೆಡ್ಡಿ ತಿಳಿಸಿದರು. ಉನ್ನತ ಸ್ಥಾನಕ್ಕೆ ಹೋಗಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪೊಶೆಟ್ಟಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಸಂದೀಪ್ ಬಿ ರೆಡ್ಡಿ ಭೇಟಿ ನೀಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಧೈರ್ಯ ತುಂಬಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೋಷಕರು ಒತ್ತಡಕ್ಕೆ ಒಳಗಾಗಿ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹೇರಬೇಡಿ. ಪರೀಕ್ಷೆಗೆ ಸಮಯ ತುಂಬಾ ಕಡಿಮೆ ಇರುವುದರಿಂದ ವಿದ್ಯಾರ್ಥಿಗಳು ಸಹ ಸಮಯವನ್ನು ವ್ಯರ್ಥ ಮಾಡದೆ ಇರುವ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ನಿಮಗೆ ಯಾವ ಸಮಯದಲ್ಲಿ ಯಾವ ವಿಷಯ ಓದಲು ಅನುಕೂಲವಾಗುತ್ತದೆಯೋ ಅಂತಹ ವಿಷಯವನ್ನೇ ಓದಿ. ಆದಷ್ಟು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಓದಬೇಕು ಎಂದು ಕಿವಿ ಮಾತು ಹೇಳಿದ್ರು. ಸರ್, ಈಗ SLC 18ನೇ ತಾರೀಕಿಂದ SLC ಎಕ್ಸಾಮ್ಗಳು ಸ್ಟಾರ್ಟು. SLC ಎಕ್ಸಾಮ್ ಅಂತಂದ್ರೆ ಏನು ಮಕ್ಕಳಿಗೆ ಮೊದಲನೇ ಚಾಲೆಂಜು, ರಿಯಲ್ ಚಾಲೆಂಜ್ ಅಂತ ಹೇಳ್ಬೋದು. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ 10th ಬರ್ತಾವ್ರೆ ಮಕ್ಕಳು ಅಂತಂದರೆ ಮಕ್ಕಳಿಗೆ, ಪೋಷಕರಿಗೆ ಮತ್ತು ಟೀಚರ್ಸ್ಗೆ ಮತ್ತು ಇಡೀ ನಮ್ಮ ವ್ಯವಸ್ಥೆಗೆ ಏನೋ ಒಂದು ಸಣ್ಣ ಟೆನ್ಷನ್ ಅಂತೂ ಸ್ಟಾರ್ಟ್ ಆಗಿಬಿಡ್ತದೆ. ಅಂದರೆ 10th ಅಂದರೆ ಅಷ್ಟೊಂದು ಪ್ರಾಮುಖ್ಯತೆ, 10ನೇ ಕ್ಲಾಸು ಅಂತಂದರೆ ಅಷ್ಟೊಂದು ಪ್ರಾಮುಖ್ಯತೆ. ಅಂಥ ಒಂದು ಕಾಲಘಟ್ಟದಲ್ಲಿ ಮತ್ತೆ ಬಂದು ಈಗ ನಿಂತಿದ್ದೀವಿ. 18ನೇ ತಾರೀಕು ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಮಕ್ಕಳು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಮಕ್ಕಳು 18ನೇ ತಾರೀಕಿಂದ ಸ್ಟೇಟ್ ಸಿಲೆಬಸ್ಸು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ. ಕರ್ನಾಟಕ ನಿಜಕ್ಕೂ ಏನು ಸರಸ್ವತಿಯ ಒಂದು ಏನು ಆಶೀರ್ವಾದ ಯಾವಾಗಲೂ ನನ್ನ ಕರ್ನಾಟಕದ ಮಕ್ಕಳ ಮೇಲಿದೆ. ನಾವು ಆ ರೀತಿಯ ಒಂದು ಸಂಪ್ರದಾಯವನ್ನು, ಆ ರೀತಿಯ ಒಂದು ಪರಂಪರೆಯನ್ನು ಆವತ್ತಿಂದನೂ ಬೆಳೆಸ್ಕೊಂಡ್ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕ ಮಹೇಶ್ವರಪ್ಪ, ಸಹ ಶಿಕ್ಷಕರಾದ ರಾಘವೇಣಿ, ಮನೋಹರ್, ಆನಂದ್, ಪದ್ಮಾವತಿ, ಲಕ್ಷ್ಮೀದೇವಿ, ಪಣಿಕೃಷ್ಣ ಪ್ರಸಾದ್, ವೆಂಕಟರಮಣಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪೊಶೆಟ್ಟಿಹಳ್ಳಿ, ಚೇತನ್ PV, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಶಾಲೆಗೆ ಭೇಟಿ ನೀಡಿ ಬಹಳ ಸಂತೋಷ ಆಗಿ ಬಂದಿದ್ದಾರೆ. ಬಂದು ನಿಮ್ಮ ಉನ್ನತ ಸ್ಥಾನಕ್ಕೆ ಹೋಗಲಿ.
ನೂರಾರು ವರ್ಷಗಳ ಹಿಂದೆ ಗ್ರಾಮದ ಹೆಣ್ಣು ಮಗಳೊಬ್ಬಳು ಮಾವನ ಊರು ಕದಿರಿಯಿಂದ ತನ್ನ ತವರು ಕಂದಕನಹಳ್ಳಿಗೆ ಒತ್ತು ತಂದ ನರಸಿಂಹಸ್ವಾಮಿಯನ್ನ ವರ್ಷ ಕದಿರಿ ಹುಣ್ಣಿಮೆಯಂದು ಆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯ ರೂಢಿಸಿಕೊಂಡು ಬಂದಿದ್ದು, ಹಬ್ಬದ ದಿನವನ್ನು ಅತ್ಯಂತ ಕಟ್ಟುನಿಟ್ಟಿನ ಶಿಷ್ಟಾಚಾರದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ದೇವಾಲಯ ಸಮಿತಿ ಅಧ್ಯಕ್ಷ ಧನಗೋಪಾಲ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಅಂಗರೇಕನಹಳ್ಳಿ ಪಂಚಾಯಿತಿ ಕಂದಕನಹಳ್ಳಿಯಲ್ಲಿಂದು ಕದಿರಿ ನರಸಿಂಹಸ್ವಾಮಿ ದೇವರೆಂದೇ ಪ್ರತೀತಿ ಪಡೆದಿರುವ ಶ್ರೀ ಭೂನೀಲ ಸಮೇತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ದೇವಸ್ಥಾನದ ಧರ್ಮದರ್ಶಿ ಜಿಕೆ ಧನಗೋಪಾಲ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ, ಚಿಮೂಲ್ ನಿರ್ದೇಶಕ ಕೆವಿ ನಾಗರಾಜ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗಂಗರೆ ಕಾಲುವೆ ಪ್ರಸಾದ್ ಹಾಗೂ ದೇವಸ್ಥಾನದ ಸೇವಾ ಸಮಿತಿ ಸದಸ್ಯರೊಂದಿಗೆ ಸೇರಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ಕರ್ನಾಟಕ ರೈತ ಜನಸೇನಾ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್, ಚನ್ನಕೇಶಪ್ಪ ಇತರೆ ಪ್ರಮುಖರು ದೇವರ ದರ್ಶನ ಪಡೆದು ಪುನೀತರಾದರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಹಾಗೂ ಧರ್ಮದರ್ಶಿಗಳಾದ ಜಿಕೆ ಧನಗೋಪಾಲ್ ಮಾತನಾಡಿ, ದೇವಾಲಯದಲ್ಲಿ ನಡೆಯುತ್ತಿರುವ 5 ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ಬ್ರಹ್ಮ ರಥೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ಎಲ್ಲರ ಸಹಕಾರದಿಂದ ಶಿಥಿಲಗೊಂಡಿದ್ದ ದೇವಾಲಯದ ಮರು ನಿರ್ಮಾಣ ಕಾರ್ಯವು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಇದು 6ನೇ ವರ್ಷದ ಜಾತ್ರೆ ಉತ್ಸವ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದ ರಥ ಎಳೆದು ಮತ್ತು ಮುಂದಿನ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ನಾನು ಇಲ್ಲಿನ ಮಹತ್ವ ಬಂದು ಆ ನರಸಿಂಹಸ್ವಾಮಿನೇ ಎಲ್ರಿಗೂ ಇದು ದೈವ ಇದು ತೋರಿಸಿ ಎಲ್ಲರನ್ನೂ ಬರ್ಸ್ಕೊತಾ ಇದ್ದಾರೆ. ಇಲ್ಲಿಗೆ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಬೆಳ್ಳಿ ರಥೋತ್ಸವ ಹಾಗೂ ಕುರುಕ್ಷೇತ್ರ ನಾಟಕ ಪ್ರದರ್ಶನವೂ ನಡೆಯಿತು. ಧ್ವಜಾರೋಹಣ, ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿತು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿಜ್ಞಾನದ ಬಗ್ಗೆ ಅಭಿರುಚಿ ಮತ್ತು ಆಸಕ್ತಿ ಬರುವ ದೃಷ್ಟಿಯಿಂದ ಮಕ್ಕಳಲ್ಲಿ ವಿಜ್ಞಾನ ಕಲಿಕಾ ವಸ್ತು ಪ್ರದರ್ಶನವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಲಾಗಿದೆ ಎಂದು ಶ್ರೀನಿಕೇತನ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿ ಮುಖ್ಯಸ್ಥ ಚಂದ್ರಪ್ಪ ತಿಳಿಸಿದರು. ದೇವನಹಳ್ಳಿ ಪಟ್ಟಣದಲ್ಲಿರುವ ಶ್ರೀನಿಕೇತನ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳ ವಿಭಿನ್ನ ಪ್ರತಿಭೆಗಳನ್ನು ವೀಕ್ಷಿಸಿ ಮಾತನಾಡಿದ ಅವರು, ಶಾಲೆಯಲ್ಲಿ ಮಕ್ಕಳು ಬಹಳ ಬುದ್ಧಿವಂತರಿದ್ದಾರೆ. ಸೋಲಾರ್ ಬಳಕೆ, ತಂತ್ರಜ್ಞಾನ ಅಳವಡಿಕೆ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ, ಹೀಗೆ ಹಲವು ರೀತಿಯಲ್ಲಿ ಸಮಾಜಕ್ಕೆ ಬೇಕಾಗಿರುವ ಪ್ರಾಜೆಕ್ಟ್ಗಳನ್ನು ಮಾಡಿರುವುದು ಹರ್ಷ ತಂದುಕೊಡುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಪೋಷಕರು ಮತ್ತು ಶಿಕ್ಷಕರಿಗೆ ಪ್ರತಿಭಾವಂತ ಮಕ್ಕಳು ತಮ್ಮ ವಸ್ತುಗಳನ್ನು ಪ್ರದರ್ಶಿಸಿ ವಿಜ್ಞಾನದ ತಂತ್ರಜ್ಞಾನ ಅಳವಡಿಸಿರುವ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಟ್ರು. ಈ ವೇಳೆ ಶಾಲೆಯ ಕಾರ್ಯದರ್ಶಿ ಶಂಕರ್ ಮಾಸ್ಟರ್, ಆಡಳಿತ ಮಂಡಳಿಯ ಖಜಾಂಚಿ ಗೀತಾ, ಶಾಲಾ ಸಿಬ್ಬಂದಿ ಮತ್ತು ಮಕ್ಕಳು ಇದ್ದರು. ಬಂಗಾರಪೇಟೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಅಂಗಡಿ ಮಾಲೀಕರು ಫುಟ್ಪಾತ್ ಒತ್ತುವರಿ ಮಾಡಿರುವುದರಿಂದ ಬೆಳ್ಳಂಬೆಳಗ್ಗೆ ಜೆಸಿಬಿಗಳಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದ ಪ್ರಸಂಗ ನಡೆಯಿತು. ನಗರಸಭೆ ಆಯುಕ್ತ ಸತ್ಯನಾರಾಯಣ ನೇತೃತ್ವದಲ್ಲಿ ಕುವೆಂಪು ವೃತ್ತ, ಬಜಾರ್ ರಸ್ತೆ, ಯಲ್ಲಮರಪ್ಪ ರಸ್ತೆ, ಕಾರೋನೇಷನ್ ರಸ್ತೆಗಳ ಅಂಗಡಿಗಳು ಫುಟ್ಪಾತ್ ಮೇಲೆ ಅಳವಡಿಸಿರುವ ಮೇಲ್ಛಾವಣಿ ನಾಮಫಲಕಗಳನ್ನು ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಎಂದು ನಗರಸಭೆ ವತಿಯಿಂದ ಈ ಮೊದಲೇ ವ್ಯಾಪಾರಸ್ಥರಿಗೆ ತಿಳಿಸಿದ್ದೆವು. ಕಾಲಾವಕಾಶ ನೀಡಿದ್ರೂ ತೆರವು ಮಾಡಿರಲಿಲ್ಲ, ಆದ್ದರಿಂದ ಇಂದು ತೆರವು ಮಾಡಿದ್ದೇವೆ ಎಂದು ತಿಳಿಸಿದರು.
ಕೋಲಾರ ನಗರದ ಕೋಟೆ ಬಡಾವಣೆಯಲ್ಲಿನ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಗುರುವಾರ ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ಸೋಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ, ಹೂವಿನ ಅಲಂಕಾರ ಮಾಡಲಾಗಿತ್ತು. ಮಧ್ಯಾಹ್ನ ರಥಶಾಂತಿ, ರಥಬಲಿ, ಆಚಾರ್ಯ ಪೂಜೆ ನಡೆದು ಮಂಗಳ ವಾದ್ಯಗಳೊಂದಿಗೆ ಉತ್ಸವ ಮೂರ್ತಿಯನ್ನು ತರಲಾಯಿತು. ಬೃಹತ್ ಹೂವಿನ ಹಾರಗಳಿಂದ ಅಲಂಕೃತವಾಗಿದ್ದ ರಥ ಹೊರಡುತ್ತಿದ್ದಂತೆ ಭಕ್ತರು ಸೋಮೇಶ್ವರ ಸ್ವಾಮಿಯ ಸ್ಮರಣೆಯೊಂದಿಗೆ ಹಣ್ಣು, ದವಳ, ಎಲೆ ಅರ್ಪಿಸಿ ಕೃತಾರ್ಥರಾದರು. ಜಿಲ್ಲೆಯ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದ್ರು. ದೇವಾಲಯದ ಮುಂಭಾಗದಿಂದ ಆರಂಭವಾದ ಬ್ರಹ್ಮರಥೋತ್ಸವದಲ್ಲಿ ಭಕ್ತರು ಕಾಲೇಜು ವೃತ್ತದವರೆಗೆ ತೇರು ಎಳೆದ್ರು. ದೇವರನ್ನು ಹೊತ್ತ ತೇರು ಶಂಕರಮಠ ಮುಂಭಾಗದ ರಸ್ತೆ, ಕಾಲೇಜು ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದ ಭ್ರಷ್ಟ ಪೊಲೀಸ್ ಅಧಿಕಾರಿಗೆ ತಕ್ಷಣ ಜಾಮೀನು ಮಂಜೂರು. ಸಾರ್ವಜನಿಕರಿಂದ ಆಕ್ರೋಶ, ನ್ಯಾಯಾಲಯ ಕಲಾಪ ಬಹಿಷ್ಕರಿಸಲು ವಕೀಲರ ಸಂಘ ನಿರ್ಧಾರ. ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ಮೂರನೇ ಹಂತದ ಸಂಸ್ಕರಣೆಗೆ ಬಜೆಟ್ನಲ್ಲಿ ಹಣ ನೀಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ. ಚೇಳೂರು ತಾಲೂಕು ಕಚೇರಿಗೆ ಡಿಸಿ ಪ್ರಭು ಅನಿರೀಕ್ಷಿತ ಭೇಟಿ. ತಾಲೂಕು ಕಚೇರಿಯ ಕೊಠಡಿಯಲ್ಲಿ ಕುಳಿತು ಜನರ ಸಮಸ್ಯೆ ಆಲಿಸಿದ ಜಿಲ್ಲಾಧಿಕಾರಿ. 75 ವರ್ಷದ ಇಳಿ ವಯಸ್ಸಿನಲ್ಲೂ ಸ್ವಾವಲಂಬಿ ಬದುಕು. ಇಳಿ ವಯಸ್ಸಿನಲ್ಲಿ ಏನು ತಾನೇ ಮಾಡಲು ಸಾಧ್ಯ ಅನ್ನೋರಿಗೆ ಮಾದರಿ ಈ ದಂಪತಿಗಳು. ರಂಜಾನ್ ಪ್ರಯುಕ್ತ ಶಿಡ್ಲಘಟ್ಟದ ಮುಸ್ಲಿಂ ಕುಟುಂಬಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಆಹಾರದ ಕಿಟ್ ವಿತರಣೆ. ಹಬ್ಬ ಹರಿದಿನಗಳನ್ನು ಸಾಮರಸ್ಯದಿಂದ ಆಚರಿಸಲು ಕರೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.